ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಅತಿ ಆಸೆ ಪಟ್ಟಂತಹ ವ್ಯಕ್ತಿಯ ಬಾಳಲ್ಲಿ ಆದಂತಹ ಕೇಡಿನ ಬಗ್ಗೆ ಹೇಳ್ತಾ ಇದ್ದೀನಿ. ಬನ್ನಿ ಕಥೆಯನ್ನು ಕೇಳೋಣ. ಒಂದು ಊರಲ್ಲಿ ಇಬ್ಬರು ಅಕ್ಕ ತಂಗಿರಿರ್ತಾರೆ. ಅವರಿಗೆ ಅಪ್ಪ ಇರಲ್ಲ, ಅಮ್ಮ ಅಷ್ಟೇ ಇರ್ತಾರೆ. ಇಬ್ಬರು ಒಟ್ಟಿಗೆ ಆಡಿ ಬೆಳೆದು ದೊಡ್ಡವರಾಗಿ ಮದುವೆ ವಯಸ್ಸಿಗೆ ಬರ್ತಾರೆ. ಮೊದಲು ಅಕ್ಕನಿಗೆ ಮದುವೆ ಮಾಡಬೇಕು ಅಂತ ಅವರಮ್ಮ ಪಕ್ಕದ ಹಳ್ಳಿಯಲ್ಲಿ ಇದ್ದಂತಹ ತಮ್ಮ ಸಂಬಂಧಿಕರ ಹುಡುಗನ ಜೊತೆ ಮದುವೆಯನ್ನು ಫಿಕ್ಸ್ ಮಾಡ್ತಾರೆ. ಮದುವೆನೂ ಕೂಡ ಅದ್ದೂರಿಯಾಗಿ ನಡೆಯುತ್ತೆ. ಮದುವೆ ಎಲ್ಲ ಕರೆಗಳು ಮುಗಿದ ನಂತರ ಹುಡುಗ ತನ್ನ ಹೆಂಡತಿಯನ್ನು ಕರ್ಕೊಂಡು ತನ್ನ ಹಳ್ಳಿಗೆ ಹೊರಡ್ತಾನೆ. ಹಿಂದಿನ ಕಾಲದಲ್ಲಿ ವಾಹನಗಳ ವ್ಯವಸ್ಥೆ ಇಲ್ಲದಿರೋದ್ರಿಂದ ಅವರು ನಡ್ಕೊಂಡೇ ಹೋಗ್ಬೇಕಾಗಿರುತ್ತೆ. ಅವರು ಹೊರಡೋವಂಥ ಟೈಮ್ಲಿ ಹುಡುಗಿಯ ಅಮ್ಮ ಮತ್ತು ತಂಗಿ ಇಬ್ಬರು ನಾವು ಕೂಡ ಜೊತೆಲಿ ಬರ್ತೀವಿ ಅಂತ ಹೊರಡ್ತಾರೆ. ಹೀಗೆ ಎಲ್ಲರೂ ಒಟ್ಟಿಗೆ ಪ್ರಯಾಣವನ್ನು ಸ್ಟಾರ್ಟ್ ಮಾಡ್ತಾರೆ. ನಡ್ಕೊಂಡು ಹೋಗ್ಬೇಕಾದ್ರೆ ಟೈಮ್ ಪಾಸ್ಗೆ ಅಂತ ಎಲ್ಲರೂ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಮಾರ್ಗ ಮಧ್ಯೆ ನಾದಿನಿ ಹೊಸದಾಗಿ ಮದುವಾಗಿರುವಂತಹ ಭಾವನನ್ನು ಮಾತಿನಲ್ಲಿ ಕಾಲೆಳಿತಾ ಇರ್ತಾಳೆ. ಹಾಗೆ ಅತ್ತೆಯೂ ಕೂಡ ಅಳಿಯನನ್ನು ತಮಾಷೆ ಮಾಡ್ತಾ ಇರ್ತಾಳೆ. ಹೀಗೆ ಮಾತಾಡ್ತಾ ಒಂದು ಬೆಟ್ಟದ ಬಳಿಗೆ ಬರ್ತಾರೆ. ಅದು ತುಂಬ ದೊಡ್ಡದಾದಂತಹ ಕಡಿದಾದಂತಹ ಬೆಟ್ಟ ಆಗಿರುತ್ತೆ. ಅದನ್ನು ಹತ್ತಿ ಇಳಿಯೋದು ದುಸ್ಸಾಹಸವೇ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಆ ಸಾಹಸಕ್ಕೆ ಕೈ ಹಾಕ್ತೆ ಬೆಟ್ಟದ ಪಕ್ಕದಲ್ಲಿ ಇದ್ದಂತಹ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ಹೋಗ್ಬೇಕಾದ್ರೆ ಅತ್ತೆ ಅಳಿಯನಿಗೆ ಹೇಳ್ತಾಳೆ, ಅಳಿಯ ಅಂದರೆ ನೀವೇನಾದರೂ ಈ ಬೆಟ್ಟನ ಹತ್ತಿ ಇಳಿದು ಬಂದು ನಮ್ಮನ್ನು ಸೇರಿದರೆ ನಿಮಗೆ ನನ್ನ 2ನೇ ಮಗಳನ್ನು ಕೂಡ ಮದುವೆ ಮಾಡಿಕೊಡ್ತೀನಿ ಅಂತ ಅತ್ತೆ ಅಳಿಯನಿಗೆ ಸವಾಲನ್ನು ಹಾಕ್ತಾಳೆ. ಅಳಿಯ ಸುಮ್ಮನಿರದೆ, ನನಗೆ ನಿಮ್ಮ 2 ಮಕ್ಕಳನ್ನು ಸಾಕುವಂತಹ ಯೋಗ್ಯತೆ ಅಲ್ವಾ, ನೋಡ್ತಾ ಇರಿ, ನಾನು ಈ ಬೆಟ್ಟವನ್ನು ಹತ್ತಿ ಇಳಿದು ನಿಮ್ಮ ಹತ್ರ ಬಂದೇ ಬರ್ತೀನಿ. ಹಾಗೆ ಆತ ನಾದಿನಿ ಕಡೆ ತಿರುಗಿ, ನಾನು ಬರೋವರೆಗೆ ನೀನು ನೀರನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರು, ನಾನು ನಿನ್ನ ಕೈಯಾರನೇ ನೀರು ಕುಡಿಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಆತ ಕಟ್ಟುಮಸ್ತಾದ ಹಾಳಾಗಿದ್ದರಿಂದ ಹೇಗೋ ಬೆಟ್ಟನ ಹತ್ತಿ ಇಳಿದು ಬರ್ತಾನೆ. ಆದರೆ ಬರೋ ಅಷ್ಟರಲ್ಲಿ ಆತನಿಗೆ ಪ್ರಾಣ ಹೋಗೋ ಅಷ್ಟು ಬಾಯಾರಿಕೆ ಆಗಿರುತ್ತೆ. ಆತ ನೀರಿಗೋಸ್ಕರ ಓಡೋಡಿ ಬರ್ತಾನೆ. ಆದರೆ ನಾದಿನಿ ಆತನನ್ನು ನೋಡಿದಂತಹ ಖುಷಿಯಲ್ಲಿ ಕೈಯಲ್ಲಿ ಹಿಡಿದಿರುವಂತಹ ಚೆಂಬನ್ನು ಬಿಡಿಸಿ ನೀರೆಲ್ಲವನ್ನು ಚೆಲ್ಲಿಬಿಡ್ತಾಳೆ. ಆತನಿಗೆ ಆಗಲೇ ಬಾಯಾರಿಕೆಗೆ ಪ್ರಾಣ ಹೋಗೋ ಪರಿಸ್ಥಿತಿಲಿ ಇದ್ದರಿಂದ ಆತ ಅಲ್ಲೇ ನೀರು ಸಿಗದೆ ಪ್ರಾಣವನ್ನು ಬಿಡ್ತಾನೆ. ಅಕ್ಕ, ತಂಗಿ, ಅವರ ಅಮ್ಮ 3 ಜನಕ್ಕೂ ದಿಗಿಲು ಬಿಡದಂತಾಗುತ್ತೆ. ಎಲ್ಲರೂ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಷ್ಟೇ ಮದುವೆಯಾಗಿ ಹೊಸ ಜೀವನದ ನಿರೀಕ್ಷೆಯಲ್ಲಿದ್ದ ಅಕ್ಕನಿಗೆ ಆತನ ಸಾವು ಬರಸಿಡಿಲು ಬಡಿದಾಗುತ್ತೆ. ಆಕೆ ತನ್ನ ತಂಗಿಯನ್ನು ನೀರನ್ನು ಚೆಲ್ಲಿ ನನ್ನ ಗಂಡನ ಪ್ರಾಣ ತೆಗೆದುಬಿಟ್ಟಲ್ಲ ಅಂತ ಬೈತಾಳೆ. ಅವರ ಅಮ್ಮನೂ ಕೂಡ ನಾವಿಬ್ಬರು ಚೆನ್ನಾಗಿರೋದನ್ನು ನೋಡೋಕ್ಕಾಗದೆ ನನ್ನ ಗಂಡನ ಸಾಯಿಸ್ಬಿಟ್ಟ ಅಂತ ಗೋಳಾಡ್ತಾಳೆ. ಇವರೆಲ್ಲರ ಆಕ್ರಂದನ ಮುಗಿಲು ಮುಟ್ಟುತ್ತೆ. ಈ ಕಥೆಯನ್ನು ಕೇಳಿದ ಮೇಲೆ ಪ್ರತಿಯೊಬ್ಬರಿಗೂ ಅನಿಸೋದೇನು ಅಂದರೆ, ಆತ ಆಗಷ್ಟೇ ಮದುವೆ ಆಗಿರ್ತಾನೆ, ಹೆಂಡತಿ ಜೊತೆ ಸಂಸಾರ ಮಾಡ್ಕೊಂಡು ಖುಷಿಯಾಗಿರೋದು ಬಿಟ್ಟು 2ನೇ ಮದುವೆ ಆಗುವಂತಹ ಹುಚ್ಚು ಬೇಕಿತ್ತ ಅಂತ. ಹೌದು, ಇಲ್ಲಿ ಮದುವೆ ಆಗಿದ್ರೂ ಕೂಡ ಇನ್ನೊಂದೇ ಹೆಣ್ಣಿಗೆ ಆಸೆ ಪಟ್ಟಂತಹ ಆತನದು ತಪ್ಪ, ಅಥವಾ ಆಗಷ್ಟೇ ಮದುವೆಯಾಗಿ ಹೊಸ ಬದುಕಿಗೆ ಕಾಲಿಡೋರಿಗೆ ಈ ಥರ ಆಸೆ ತೋರಿಸಿ ಸವಾಲಾಕಿ ಆತನ ಪ್ರಾಣ ಹೋಗೋದಕ್ಕೆ ಕಾರಣಳಾದ ಅತ್ತೆ ಇದು ತಪ್ಪು ಯಾರದೇ ಆಗಿರಲಿ, ಒಂದು ಪ್ರಾಣ ಅಂತೂ ಹೋಯಿತು. ಈ ಒಂದು ಕಥೆಯನ್ನು ಕೇಳಿದ ಮೇಲೆ ಹಿರಿಯರು ಹೇಳಿರುವಂತಹ ಒಂದಷ್ಟು ಗಾದೆ ನೆನಪಾಗುತ್ತೆ. ಅದೇನು ಅಂದರೆ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು, ಮತ್ತು ಅತಿ ಆಸೆ ಗತಿಗೆಡಿಸಿತು ಅಂತ. ನಮಸ್ಕಾರ.